ಹಲೋ ಸ್ನೇಹಿತರೆ, ನಿಮ್ಮ ಕನ್ನಡ ವಾಹಿನಿ ಆಹಾರ ಯುಗಕ್ಕೆ ನಿಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಸಾಕಷ್ಟು ಬಾರಿ ನೋಡಿರುವ ಆದರೆ ಗುರುತಿಸಬೇಕಾದಂತೆ ಗಮನಿಸದೇ ಹೋಗಿರುವ ನಗಣ್ಯ ಎನಿಸುವ ಒಂದು ವಸ್ತುವನ್ನು ಕುರಿತು ಸ್ವಲ್ಪ ವಿವರವಾಗಿ ನೋಡೋಣ. ಅವೆಂದರೆ ಬಂಡೆಗಳ ಮೇಲೆ, ಮರಗಳ ಕಾಂಡದ ಮೇಲೆ, ಮಣ್ಣಿನ ಮೇಲೆ ಸದ್ದಿಲ್ಲದೆ ಬೆಳೆಯುವ ಜೀವಿಗಳು. ಕಲ್ಲು ಹೂವುಗಳು, ಶಿಲಾಪುಷ್ಪಗಳು, ಮರ ಹೂವುಗಳು ಅರ್ಥಾತ್ ಲೈಕನ್ಸ್. ಕಲ್ಲು ಹೂವು ಒಂದೇ ಜೀವಿಯಲ್ಲ, ಬದಲಾಗಿ ಶಿಲೀಂಧ್ರ, ಫಂಜೈ ಮತ್ತು ಪಾಚಿ, ಆಲ್ಗೆ, ಸೈನೋಬ್ಯಾಕ್ಟೀರಿಯಾಗಳ ಜುಗಲ್ಬಂದಿ. ಒಂದು ಯಶಸ್ವಿ ಸಹಜೀವನ ಅಂದರೆ ಸಿಂಬಯಾಸಿಸ್ಗೆ ಬಹುದೊಡ್ಡ ಉದಾಹರಣೆ ಈ ಕಲ್ಲು ಹೂವು. ಶಿಲೀಂಧ್ರವು ಗಾಳಿಯಿಂದಲೇ ನೀರನ್ನು ಹೀರಿಕೊಟ್ಟು ಬೇಕಾದ ಸ್ಟ್ರಕ್ಚರ್, ಸಂರಚನೆಯನ್ನು ಒದಗಿಸಿಕೊಟ್ಟರೆ, ಪಾಚಿಗಳು ದ್ಯುತಿ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥಸಿಸ್ ಮೂಲಕ ಆಹಾರವನ್ನು ತಯಾರಿಸಿಕೊಡುತ್ತವೆ. ಈ ಪಾಲುದಾರಿಕೆಯಿಂದಾಗಿ ಕಲ್ಲು ಹೂವುಗಳು ಯಾವುದೇ ಜೀವಿಗಳು ಏಕಾಂಗಿಯಾಗಿ ಉಳಿಯಲು, ಬೆಳೆಯಲು ಸಾಧ್ಯವಾಗದ ತೀವ್ರ ಪರಿಸರದಲ್ಲಿ, ಎಕ್ಸ್ಟ್ರೀಮ್ ಎನ್ವೈರನ್ಮೆಂಟಲ್ಲಿ ಬದುಕುಳಿಯುತ್ತವೆ. ಮರುಭೂಮಿಗಳು, ಪರ್ವತಗಳು, ಬರೀ ಬಂಡೆಗಳ ಮೇಲೂ, ಹಿಮ ತುಂಬಿದ ಹಿಮಾಲಯ, ಉತ್ತರ ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿಯೂ ಈ ಜೀವಿಗಳು ಜೀವನ ನಡೆಸುತ್ತವೆ. ಹೀಗಾಗಿ ಪ್ರಪಂಚದಾದ್ಯಂತ ಸಾವಿರಾರು ಕಲ್ಲು ಹೂವು ಪ್ರಭೇದಗಳಿವೆ. ಇಷ್ಟು ವೈವಿಧ್ಯಮಯವಾಗಿರುವ ಲೈಕೆನ್ಸ್ಗಳಿಗೆ ಹಲವಾರು ಉಪಯೋಗಗಳಿವೆ. ಇದನ್ನು ಆಹಾರ, ಸಾಂಬಾರ ಪದಾರ್ಥವಾಗಿ, ಔಷಧವಾಗಿ, ಸೌಂದರ್ಯವರ್ಧಕಗಳಲ್ಲಿ, ಸುಗಂಧ ದ್ರವ್ಯಗಳಲ್ಲಿ, ಪಶು ಆಹಾರವಾಗಿ, ಪರಿಸರದ ಗುಣಮಟ್ಟದ ಮಾಪಕವಾಗಿ, ಬಣ್ಣ ರಂಗುಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗುತ್ತದೆ. ಎಲ್ಲವನ್ನೂ ಹಾಗೆ ಆಹಾರಕ್ಕೆ ಉಪಯೋಗ ಮಾಡುವಂತಿಲ್ಲ. ಬಹಳಷ್ಟು ವೆರೈಟಿಗಳು ವಿಷಯುಕ್ತ ವಸ್ತುಗಳನ್ನು ಹೊಂದಿರುತ್ತವೆ. ಜಪಾನ್ನ ರಾಕ್ ಟ್ರೈಪ್, ನೋರ್ಡಿಕ್ ಆಹಾರಗಳಲ್ಲಿ ಬಳಸಲ್ಪಡುವ ರೀಂಡೀರ್ ಲೈಕನ್, ಸ್ಕ್ಯಾಂಡಿನೇವಿಯಾ ದೇಶಗಳಲ್ಲಿ ಬಳಸುವ ಐಸ್ಲ್ಯಾಂಡ್ ಮಾಸ್ ಆಹಾರಕ್ಕೆ ಬಳಸುವ ಲೈಕನ್ಗಳಿಗೆ ಉದಾಹರಣೆಗಳು. ನಮ್ಮಲ್ಲಿ ಸೇವನೆಗೆ, ಆಹಾರ ಬಳಕೆಗೆ ಫೇಮಸ್ ಅಂದರೆ ಪಾರ್ಮೋಟ್ರಿಮಾ ಪರ್ಲೇಟಮ್. ಇದನ್ನೇ ನಾವು ಸಾಮಾನ್ಯವಾಗಿ ಕರೆಯುವುದು ಕಲ್ಲು ಹೂವು ಅಂತ. ಇದು ನಮ್ಮ ಆಹಾರ ಪದ್ಧತಿಯಲ್ಲಿ ಹಾಸುಹೊಕ್ಕಾಗಿದೆ. ತುಂಬ ವೈವಿಧ್ಯಮಯ ಆಗಿದ್ದರೂ ಕಲ್ಲು ಹೂವುಗಳಲ್ಲಿ ಇರುವ ಪೋಷಕಾಂಶಗಳನ್ನು ಸ್ಥೂಲವಾಗಿ ಹೀಗೆ ಗುರುತಿಸಬಹುದು. ಪ್ರತಿ 100 ಗ್ರಾಂಗೆ ಪಿಷ್ಟಾಂಶ 40 ರಿಂದ 60 ಗ್ರಾಂ, ಪ್ರೋಟೀನು 2 ರಿಂದ 5 ಗ್ರಾಂ, ಡಯಟರಿ ನಾರು 10 ರಿಂದ 15 ಗ್ರಾಂ, ಖನಿಜಾಂಶಗಳು ಅಂದರೆ ಕ್ಯಾಲ್ಸಿಯಂ, ಐರನ್, ಜಿಂಕ್ ಉತ್ತಮ ಪ್ರಮಾಣದಲ್ಲಿ ಇದರಲ್ಲಿರುತ್ತವೆ. ವಿಟಮಿನ್ ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್, ವಿಶೇಷವಾಗಿ B1, B2, B12 ಇದ್ದರೆ, ಕೆಲವು ಫೋಲಿಯೋಸ್ ಕಲ್ಲು ಹೂಗಳಲ್ಲಿ ಕಂಡುಬರುವ ವಿಟಮಿನ್ ಕೆ, ಪ್ರೋವಿಟಮಿನ್ ಎ ಅಂದರೆ ಬೀಟಾ ಕ್ಯಾರೋಟಿನ್ ಕೂಡ ಇರುತ್ತದೆ. ಇದರಲ್ಲಿದೆ ಯುಸ್ನಿಕ್ ಆಮ್ಲ, ಲೆಕನೋರಿಕ್ ಆಮ್ಲ ಮತ್ತು ಲೈಕನಿನ್. ಇವು ಮಣ್ಣಿನ ವಾಸನೆ, ಹೊಗೆಯ ವಿಶೇಷ ವಾಸನೆ ಮತ್ತು ಸ್ವಲ್ಪ ಮರದಂತಹ ವಾಸನೆಗೆ ಕಾರಣ ಆಗುತ್ತವೆ. ಕಲ್ಲು ಹೂವನ್ನು ಎಣ್ಣೆಯಲ್ಲಿ, ತುಪ್ಪದಲ್ಲಿ ಬಿಸಿ ಮಾಡಿದಾಗ, ಹುರಿದಾಗ, ಕರಿದಾಗ ವಿಶಿಷ್ಟವಾದ ಸ್ಮೋಕಿ, ವುಡಿ, ಅರ್ದನ್ ಫ್ಲೇವರ್ ನೀಡುತ್ತದೆ. ಒಳ್ಳೆ ಈಟಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ. ಸೌಮ್ಯವಾದ ಸುಗಂಧ ಹೊಂದಿರುವ ಕಲ್ಲು ಹೂವು ಇತರ ಸಂಬಾರ ಪದಾರ್ಥಗಳಿಗೆ ವ್ಯಾಲ್ಯೂ ಅಡಿಷನ್ ಮಾಡಬಲ್ಲದು. ಲವಂಗ, ದಾಲ್ಚಿನ್ನಿ ಮತ್ತು ಮೆಣಸಿನಕಾಯಿಗಳ ಗಾಢವಾದ ವಾಸನೆ ರುಚಿಗಳನ್ನು ಮಸಾಲೆ ಮಿಶ್ರಣಗಳಲ್ಲಿ ಹುರಿ ಮಾಡುತ್ತದೆ ಮತ್ತು ಸಮತೋಲನಗೊಳಿಸುತ್ತದೆ. ಇದನ್ನು ಸೇರಿಸಿದ ಗರಂ ಮಸಾಲೆ, ಗ್ರೇವಿ, ಬಿರಿಯಾನಿ ಇತ್ಯಾದಿಗಳಿಗೆ ಬೇರೆಲ್ಲೂ ಸಿಗದಂತಹ ವಿಶಿಷ್ಟ ಪರಿಮಳ ಇರುತ್ತದೆ. ವೆಜ್, ನಾನ್ ವೆಜ್ ಎರಡಕ್ಕೂ ಕಲ್ಲು ಹೂವು ಒಗ್ಗುತ್ತದೆ. ಬಾಂಬೆ ಬಿರಿಯಾನಿ, ಚೆಟ್ಟಿನಾಡು, ಹೈದರಾಬಾದ್, ಮಹಾರಾಷ್ಟ್ರ ಕ್ವಿಸಿನ್ನ ನಹಾರಿ, ಗೋವನ್ ಮೀಟ್ ಸ್ಟ್ಯೂ ಇತ್ಯಾದಿಗಳ ಅವಿಭಾಜ್ಯ ಅಂಗ ಕಲ್ಲು ಹೂವು. ಹೀಗಾಗಿ ನಾವು ಮೆಚ್ಚಿ ಮೆಚ್ಚಿ ಮತ್ತೆ ಮತ್ತೆ ಹೋಗುವ ಎಷ್ಟೋ ರೆಸ್ಟೋರೆಂಟ್ಗಳ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕಲ್ಲು ಹೂವು. ಇದರಲ್ಲಿ ಇರುವ ವಿಶೇಷ ಪೋಷಕಾಂಶ, ಪೋಷಕ ತತ್ವಗಳಿಂದ ಕಲ್ಲು ಹೂವಿಗೆ ಅನೇಕ ಔಷಧೀಯ ಗುಣಗಳಿವೆ. ಕಲ್ಲು ಹೂವು ಜೀರ್ಣಕ್ರಿಯೆಗೆ ಬೆಂಬಲ ನೀಡುತ್ತದೆ. ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುತ್ತದೆ. ಅಜೀರ್ಣ, ಹೊಟ್ಟೆ ಉಬ್ಬರಿಸಿಕೊಳ್ಳುವುದು, ಗ್ಯಾಸ್ ನಿವಾರಿಸಲು ಸಹಾಯ ಮಾಡುತ್ತದೆ. ಕಲ್ಲು ಹೂವು ರೋಗ ನಿರೋಧಕ ಶಕ್ತಿ ವೃದ್ಧಿ ಮಾಡಬಲ್ಲದು. ಕಲ್ಲು ಹೂವು ಮೂತ್ರಪಿಂಡ ಮತ್ತು ಮೂತ್ರನಾಳದ ಆರೋಗ್ಯಕ್ಕೆ ಪೂರಕ. ಕಲ್ಲು ಹೂವು ಒಂದು ಮೂತ್ರವರ್ಧಕ. ಮೂತ್ರಪಿಂಡದ ಸಣ್ಣ ಕಲ್ಲುಗಳನ್ನು ಕರಗಿಸುವುದು ಮತ್ತು ಮೂತ್ರದ ಸೋಂಕನ್ನು ತಡೆಗಟ್ಟಲು ಸಹಕಾರಿ. ದೇಹದಿಂದ ವಿಷಕಾರಕ ವಸ್ತುಗಳನ್ನು ಹೊರಹಾಕಿ ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ. ಕಲ್ಲು ಹೂವು ಉಸಿರಾಟದ ಆರೋಗ್ಯಕ್ಕೆ ಒಳ್ಳೆಯದು.
ಕೆಮ್ಮು, ಶೀತ ಮತ್ತು ಬ್ರಾಂಕೈಟಿಸ್, ಆಸ್ತಮಾಗೆ ಸಾಂಪ್ರದಾಯಿಕ ಪರಿಹಾರಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಸೌಮ್ಯವಾದ ಕಫ ನಿವಾರಕವಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ಕಫವನ್ನು ಸಡಿಲಗೊಳಿಸುತ್ತದೆ, ಉಸಿರಾಟವನ್ನು ಸರಾಗಗೊಳಿಸುತ್ತದೆ. ಕಲ್ಲು ಹೂವು ಉರಿಯೂತ ಕಡಿಮೆ ಮಾಡುತ್ತದೆ. ಸಂಧಿವಾತ, ಆರ್ಥ್ರೈಟಿಸ್ ಮತ್ತು ಉಸಿರಾಟದ ಕಿರಿಕಿರಿಯಂತಹ ಪರಿಸ್ಥಿತಿಗಳಿಗೆ ಕಲ್ಲು ಹೂವು ಪ್ರಯೋಜನಕಾರಿ. ಡಯಾಬಿಟಿಸ್ ಇರುವವರಿಗೂ ಒಳ್ಳೆಯದು. ಕಲ್ಲು ಹೂವು ಆಂಟಿ ಮೈಕ್ರೋಬಿಯಲ್ ಮತ್ತು ಆಂಟಿ ಫಂಗಲ್. ಒಡೆದ ಹಿಮ್ಮಡಿ, ಚರ್ಮದ ಸೋಂಕುಗಳು, ಡಯಾಪರ್ ರ್ಯಾಷಸ್, ಉಗುರ ಸೋಂಕುಗಳಿಗೆಲ್ಲ ಇದನ್ನು ಔಷಧವಾಗಿ ಬಳಸಲಾಗುತ್ತದೆ. ಟೂತ್ಪೇಸ್ಟ್, ಡಿಯೋಡರೆಂಟ್, ಡೈಗಳಲ್ಲಿ ಸಹ ಕಲ್ಲು ಹೂವಿನ ಬಳಕೆ ಉಂಟು. ಕಲ್ಲು ಹೂವು ಬೆರೆಸಿದ ಹಲವಾರು ಮಸಾಲಾ ಮಿಕ್ಸ್ಗಳು, ಗರಂ ಮಸಾಲೆ ಮಾರುಕಟ್ಟೆಯಲ್ಲಿದೆ. ಕಲ್ಲು ಹೂವು ಮಾರುಕಟ್ಟೆಯಲ್ಲಿ ಕೆಲವೊಂದು ಬ್ರ್ಯಾಂಡುಗಳಲ್ಲಿ ಲಭ್ಯ. ಉತ್ತಮವಾದ ಪರೀಕ್ಷಿತ ವಸ್ತುವನ್ನು ಮಾತ್ರ ಮಿತವಾಗಿ ಬಳಸಿ ಆಹಾರದ ರುಚಿ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಹಾರ ಯುಗ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಹಾರ ಸಂಬಂಧಿ ವಿಶೇಷದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು. ನಮಸ್ಕಾರ.